ಜನರ ದುಡ್ಡು ತಿಂದು ತೇಗಿದ್ದ ಭ್ರಷ್ಟ ತಿಮಿಂಗಲಗಳನ್ನು ಲೋಕ ಬೆಳಂಬೆಳಗ್ಗೆ ಬಲೆಗೆ ಬೀಳಿಸಿದೆ. ಬೆಂಗಳೂರು ಸೇರಿ ರಾಜ್ಯದ ಬಹುತೇಕ ಕಡೆ ಹಲವು ಅಧಿಕಾರಿಗಳ ನಿದ್ರೆ ಕೆಡಿಸಿದೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದ 8 ಭ್ರಷ್ಟ ಅಧಿಕಾರಿಗಳಿಗೆ ಬಿಗ್ ಶಾಕ್. ಕೋಟಿ ಮೌಲ್ಯದ ಆಸ್ತಿ, ಚಿನ್ನ, ನಗದು ಪತ್ತೆ. ಇವತ್ತು ರಾಜ್ಯಾದ್ಯಂತ ಇಲಾಖೆ ವಿಭಾಗ ಕಲಬುರಗಿ, ತುಮಕೂರು, ರಾಜೇಶ್ ಎಂ, ಎಇಇ, ಕೆಐಎಡಿಬಿ ತುಮಕೂರು ವಿಭಾಗ, ಮೈಸೂರು ನಗರ, ಬಿ ವೆಂಕಟರಮಣ, ಆಫೀಸ್ ಅಸಿಸ್ಟೆಂಟ್ ಅಡ್ಮಿನ್, ಮೈಸೂರು ಮಹಾನಗರ ಪಾಲಿಕೆ, ಕೊಡಗು, ಮಂಜುನಾಥ ಸ್ವಾಮಿ ಎಂ, ಜಾಯಿಂಟ್ ಡೈರೆಕ್ಟರ್ ಸಿಲ್ಕ್ ಡೆವಲಪ್ಮೆಂಟ್, ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿ ಹಾಗೂ ಬಿಬಿಎಂಪಿ ಕಾರ್ಯನಿರ್ವಾಹಕ ಯರ್ರಪ್ಪ ರೆಡ್ಡಿ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಈ ಹಿಂದೆ ಈ ಮೂವರು ಅಧಿಕಾರಿಗಳು ನಗರದಲ್ಲಿ ಕೆಲಸ ಮಾಡ್ತಾ ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ಮಾಹಿತಿ ಕಲೆ ಹಾಕಿ ಸೋರ್ಸ್ ವರದಿ ಆಧರಿಸಿ ಇಂದು ಎಸ್ಪಿ ವಂಶೀಕೃಷ್ಣ ನೇತೃತ್ವದ ಟೀಮ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿ ನಿವಾಸದಲ್ಲಿ ಸಿಕ್ಕ ಚಿನ್ನಾಭರಣ, ಬೆಳ್ಳಿಯ ಪಾತ್ರೆ, ಕಂತೆ ನಗದು ಲೋಕ ಅಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸಿದೆ. ಮನೆಯಲ್ಲಿ ನಗದು ಮತ್ತು ಬ್ಯಾಂಕ್ ಅಕೌಂಟ್ನಲ್ಲಿ ಸುಮಾರು 1 ಕೋಟಿ ಹಣ ಹಾಗೂ ಸೈಟ್ಗಳು ಮತ್ತು ಜಮೀನು ದಾಖಲೆಗಳು ಪತ್ತೆಯಾಗಿದೆ. ಟೋಟಲ್ 14 ಪ್ಲೇಸಸ್ ಅಲ್ಲಿ 2 ಕೇಸಲ್ಲಿ ಕಂಪ್ಲೀಟ್ ಬೆಂಗಳೂರು, 1 ಕೇಸಲ್ಲಿ ಮಾತ್ರ ಬಳ್ಳಾರಿಯಲ್ಲಿ ಕೂಡ ಒಂದು 3 ಜಾಗಗಳಲ್ಲಿ ಆಯಿತು. ಸೊ ಬಳ್ಳಾರಿಯಲ್ಲಿ ಕೂಡ ಸಪರೇಟ್ ಟೀಮ್ಸು ಇನ್ಕ್ಲೂಡಿಂಗ್ ಅವರ್ ಸಿಟಿ ಟೀಮ್ ಜೊತೆಗೆ ಅಲ್ಲಿ ಕೂಡ ಸರ್ಚಸ್ ನಡೀತಾ ಇದ್ದಾವೆ. ಸೊ ಬೆಳಗ್ಗೆ 6:20 ಕಂಟಿನ್ಯೂಸ್ ಆಗಿ ಸರ್ಚ್ ಮಾಡ್ತಾ ಇದ್ದಾವೆ. ಸುಮಾರು ಡಾಕ್ಯುಮೆಂಟ್ಸು ಎಲ್ಲ ಕಡೆ ಸಿಕ್ಕಿದ್ದಾವೆ. ಸೊ ತುಂಬ ಸಮಯ ತಗೊಳ್ಳುತ್ತೆ. ಕೊಪ್ಪಳದಲ್ಲಿ ದಾಳಿ ನಡೆಸಿದ್ದ ವೇಳೆ ಸುಮಾರು 700 ಚಿನ್ನದ ಆಭರಣಗಳು, 2 ಕೆಜಿ ಬೆಳ್ಳಿ, 45 ಲಕ್ಷ ನಗದು ಪತ್ತೆಯಾಗಿದೆ. ಒಬ್ಬೊಬ್ಬ ಅಧಿಕಾರಿ ಬಳಿಯೂ ಕೋಟಿಗಟ್ಟಲೆ ಆಸ್ತಿ, ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ. ಇವರ ಸಂಬಳ ಕೋಟ್ಯಾಂತರ ರೂಪಾಯಿ ಏನೂ ಇಲ್ಲ. ಆದ್ರೂ ಇವರ ಕೋಟಿ ಸಂಪತ್ತು ಗಳಿಸಿರುವ ರಹಸ್ಯ ಮಾತ್ರ ನಿಗೂಢವಾಗಿದ್ದು, ಲೋಕಾಯುಕ್ತ ವಿಚಾರಣೆ ಬಳಿಕ ಅಸಲಿ ವಿಚಾರ ಬಯಲಾಗಲಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.